ವೆಲ್ಕಮ್ ಟು ಫೇಸ್ಬುಕ್ ಫ್ಯಾಮಿಲಿ. ವಿಚಿತ್ರವಾಗಿದೆಯಲ್ಲ, ಜನ ಹೇಗಿರ್ತಾರೆ ಒಳಗೆ. ಅಂದ್ರು ಲಾಗಿನ್ ಆಗಿ ಲಾಗಿನ್ ಒಳಗೆ ಬನ್ನಿ ಅಂದೆ. ಓ ಬನ್ನಿ ಬನ್ನಿ, ನಿಮ್ಮ ಅಕೌಂಟೇ ಅನ್ಕೊಳ್ಳಿ. ಓಹೋ, ಐ ರೈಟ್ ಸಮಥಿಂಗ್ ಆನ್ ದ ವಾಲ್. ಇದು ರೈಟ್ ಸಮಥಿಂಗ್ ಆನ್ ದ ವಾಲ್ ಅಂತಿದೆ ಇದು ಅಂಕಲ್. ಇದೇನು ಟ್ಯಾಗ್ ಬೇರೆ ಹಾಕೊಂಡಿದ್ದೀರಾ? ಅದು ನಾವೆಲ್ಲ ತುಂಬಾ ಫ್ರೆಂಡ್ಲಿ ಜನ, ಸೋಷಲ್ ಆಗಿರಕ್ ಇಷ್ಟಪಡ್ತೀವಿ. ಎಲ್ಲೇ ಹೋದ್ರು ಫ್ರೆಂಡ್ಸ್ ಜಾಸ್ತಿ ಮಾಡ್ಕೋತೀವಿ. ಅವ್ರಿಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನ ಹುಡುಕಕ್ ಕಷ್ಟ ಆಗ್ಬಾರ್ದಲ್ಲ, ಅದಕ್ಕೆ ನಮ್ ಯೂಸರ್ ನೇಮ್ ಅನ್ನ ಬ್ಯಾಚ್ ತರ ಯೂಸ್ ಮಾಡ್ಕೋತೀವಿ. ನಿಮ್ ಯೂಸರ್ ನೇಮ್ ಹೇಳಿ, ಆಡ್ ಮಾಡ್ಬಿಡ್ತೀನಿ. ಇಲ್ಲ, ನಾನು ಫೇಸ್ಬುಕ್ ಅಲ್ಲಿ ಇಲ್ಲ. ಫೇಸ್ಬುಕ್ ಅಕೌಂಟ್ ಇಲ್ವಾ? ನೋಡಿ, ಬ್ಯಾಂಕ್ ಅಕೌಂಟ್ ಇಲ್ದಿದ್ರು ಪರವಾಗಿಲ್ಲ, ನಮ್ಮ ಮನೆ ಅಳಿಯಂದ್ರಾಗ ಬರ್ಬೇಕಿದ್ರೆ ಫೇಸ್ಬುಕ್ ಅಕೌಂಟ್ ಅಂತೂ ಇರ್ಲೇಬೇಕು. ಪರವಾಗಿಲ್ಲ, ಕ್ರಿಯೇಟ್ ಮಾಡೋಣ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ವೈಫೈ ಪಾಸ್ವರ್ಡ್ ಏನಾದ್ರು ತಗೋತೀರಾ? ಇಲ್ಲ, ನನ್ನ ಹತ್ರ ಜಿಯೋ ಇದೆ. ನಮಸ್ಕಾರ. ಅಂಕಲ್, ಇವ್ರು ಯಾರು? ಅವಳು ನನ್ನ ದೊಡ್ಡ ಮಗಳು, ಪ್ರಿನ್ಸೆಸ್ ಏಂಜಲ್ ಪ್ರಿಯಾ ಅಂತ. ಅವಳು ಗಂಡ ಯಾವಾಗ್ಲೂ ಬೇರೆ ಹುಡುಗಿಯರ ಫೋಟೋನ ಲೈಕ್ ಮಾಡ್ತಾನೆ ಅಂತ ಇಬ್ರಿಗೂ ಜಗಳ. ಅದಕ್ಕೆ ಮನೆ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲೇನ್ ನಡೀತಾ ಇದೆಯೋ ನನ್ಗೆ ಏನು ಅರ್ಥ ಆಗ್ತಿಲ್ಲ. ಅಮ್ಮ, ಇದೆಲ್ಲ ಇವತ್ತಿನ ಜನರೇಷನ್ ಮಾತುಗಳು, ನಿನ್ಗೇನು ಗೊತ್ತಾಗಲ್ಲ. ಅವ್ರು ಫುಲ್ ಅಪ್ಡೇಟ್ ಆಗಿದ್ದಾರೆ, ನೀನಿನ್ನೂ ಅಪ್ಡೇಟ್ ಆಗಿಲ್ಲ, ಸುಮ್ಮನಿರು. ಖುಷ್, ಒಳ್ಳೆ ಗುಡ್ ಪಾರ್ಟಿ. ಹೆಂಗಾದ್ರೂ ಓಕೆ ಮಾಡ್ಬಿಡು. ನಿನಗೆ ಒಂದು ಹಾಸ್ಪಿಟ್ಲು, ನನಗೆ ಒಂದು ಯೋಗ ಸೆಂಟ್ರು ಫಿಕ್ಸು. ಒಪ್ಕೊಂಬಿಡೋ ಪ್ಲೀಸ್. ಇವ್ರು ಯಾರು? ಅವರು ನಮ್ಮಮ್ಮ. ಯಾಕೆ ಯಾವಾಗ್ಲೂ ನಗ್ತಾ ಇರ್ತಾರೆ? ಶಿ ಇಸ್ ಫೀಲಿಂಗ್ ಹ್ಯಾಪಿ, ಯು ಸಿ. ಅದು ನಮ್ಮ ಅಪ್ಪ ಒಂದು ವರ್ಷದ ಹಿಂದೆ ಅವ್ರ ಅಕೌಂಟ್ ನ ಪರ್ಮನೆಂಟ್ ಆಗಿ ಡಿಆಕ್ಟಿವೇಟ್ ಮಾಡ್ಕೊಂಡು ಶಿವನ್ ಪಾದ ಸೇರಿದ್ರು. ನಮ್ಮ ಅಪ್ಪಂಗೂ ಅಮ್ಮಂಗೂ ಆಗಾಗ ಜಗಳ. ಅಪ್ಪ ಅವ್ರ ಅಕೌಂಟ್ ನ ಪರ್ಮನೆಂಟ್ ಆಗಿ ಡಿಆಕ್ಟಿವೇಟ್ ಮಾಡಿದ್ಮೇಲೆ ನಮ್ಮ ಅಮ್ಮ ಅವ್ರ ಅಕೌಂಟ್ ನ ಆಕ್ಟಿವೇಟ್ ಮಾಡ್ಕೊಂಡು ಅವ್ರ ಮುಖದ ಮೇಲೆ ಪರ್ಮನೆಂಟ್ ಆಗಿ ಒಂದು ಸ್ಮೈಲಿ ಇಟ್ಕೊಂಡಿದ್ದಾರೆ. ಹುಡುಗಿನ ಕರೀರಿ. ತಾಯಮ್ಮ. ಇಲ್ಲ, ಕಾಫಿ ಟೀ ಏನ್ ಬೇಡ. ಆಯಮ್ಮ ಅಲ್ಲ, ನನ್ನ ಎರಡನೇ ಮಗಳು ತಾಯಮ್ಮ. ಇವಾಗ ತಾನೇ 10 ನಿಮಿಷ ಮುಂಚೆ ಲೈವ್ ಬಂದಿದ್ದೆ, ಆದ್ರೂ ಮತ್ತೆ ಬಂದಿದ್ದೀನಿ. ಹಾಯ್. ನೋಡಿ, ನಮ್ಮ ಅಕ್ಕ ಒಂದು ಫೇಸ್ಬುಕ್ ಕಪ್ಪು ಮತ್ತೆ ಟ್ವಿಟರ್ ಕಪ್ ಇಟ್ಕೊ ಬರ್ತಿದ್ದಾರೆ. ಇವತ್ತು ಒಂದು ಹೆಣ್ಣು ನೋಡೋ ಕಾರ್ಯಕ್ರಮ ಇದೆ, ತುಂಬಾ ಖುಷಿ ಆಗ್ತಿದೆ. ಬ್ಯಾಕ್ ಕ್ಯಾಮ್ರಾ. ಇವ್ರಿಗೆ ಸ್ಮೈಲ್ ಮಾಡಿ ಅನ್ನಂಗೆ ಇಲ್ಲ, ಇವ್ರಿಗೆ ಸ್ಮೈಲ್ ಮಾಡು ಅಂದ್ರೂ ಮಾಡಲ್ಲ. ಹಾಯ್ ಆಂಟಿ. ಆಂಟಿನಾ? ಹೋಗೋ. ಇವರಿಬ್ರು ಬೇಡ. ಸುರೇಶ್ ಅವರು ಒಂದು ಕ್ವಶನ್ ಕೇಳಿದ್ದಾರೆ, ಮದ್ವೆ ಗಂಡು ಯಾರು? ಓ ಸುರೇಶ್ ಅವರೇ, ಇವರೇ ನಮ್ಮ ಮದ್ವೆ ಗಂಡು, ನೋಡಿ ನೋಡಿ. ಹಾಯ್, ಇವರು ನಮ್ಮಪ್ಪ ಅಂತೆ. ಅಂತ ಏನೋ ರಿಕ್ವೆಸ್ಟ್ ನಾನೇ ಕಳಿಸಿದ್ದು. ಇವನು ಅಂತಮ್ಮ, ತಾಯಮ್ಮನ್ ತಮ್ಮ, ನನ್ನ 3ನೇ ಮಗ. ಅವನಿಗಿನ್ನೂ 13 ವರ್ಷ ಆಗಿಲ್ಲ, ಹಾಗಾಗಿ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀನಿ. ಮನೇಲಿ ನಡೆಯೋ ಎಲ್ಲಾ ವಿಚಾರಗಳನ್ನು ಲೈವ್ ಅಲ್ಲಿ ಹಾಕ್ತಾನೆ. ಬಹಳ ಸ್ಮಾರ್ಟ್. ಎಲ್ಲ ಎಲ್ಲ. ನೀವು ಪ್ರೈವೇಟ್ ಚಾಟ್ ಮಾಡಬೇಕಾದ್ರೆ ಮೇಲ್ಗಡೆ ಮೆಸೆಂಜರ್ ಲಾಂಚ್ ಇದೆ, ಅಲ್ಲಿ ಹೋಗಿ ಪ್ರೈವೇಟ್ ಚಾಟ್ ಮಾಡ್ಬೋದು. ಹೋಗಪ್ಪ, ಹೋಗಿ ಮಾತಾಡು. ಹೋಗು ಹೋಗು, ಧೈರ್ಯವಾಗಿ ಹೋಗಪ್ಪ. ಹಾಯ್. ಏನ್ ನಿಮ್ಮ ಮನೇಲಿ ಎಲ್ಲ ಫೇಸ್ಬುಕ್ಗೆ ಹುಡ್ದಂಗೆ ಆಡ್ತಿದ್ದಾರೆ. ನೀವು ಹಾಗಲ್ಲ ಅಲ್ಲ? ನೋ, ಐ ಹೇಟ್ ದ್ಯಾಟ್. ಅದೇ ಫೇಕ್ನೆಸ್ಸು, ಅದೇ ವರ್ಚುವಲ್ ಲೈಫು. ಐ ಗಾಟ್ ಬೋರ್ಡ್ ವಿತ್ ದ್ಯಾಟ್. ಆ್ಯಕ್ಚುಲಿ ಐ ವಾಸ್ ಲುಕಿಂಗ್ ಫಾರ್ ಅ ಚೇಂಜ್ ಆ್ಯಂಡ್ ಇನ್ಸ್ಟಾ ಕೇಮ್ ಇನ್ ಮೈ ವೇ. ಬೈ ದಿ ವೇ, ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ? ಇಲ್ಲ. ಟ್ವಿಟರ್? ನೋ. ಯು ಡೋಂಟ್ ಸೇ ಲೈಕ್ ದ್ಯಾಟ್. ಯಾ, you're not in FB also. ಇಲ್ಲ, ನಾನು ಅಲ್ಲ. ಐ ಯೂಸ್ ಟ್ವಿನ್ಸ್ಟಾ ಬುಕ್. ಟ್ವಿನ್ಸ್ಟಾ ಬುಕ್ಕಾ? ಇದೇ ಹೊಸ ಆ್ಯಪು, ನನಗೆ ಗೊತ್ತಿಲ್ವಲ್ಲ. ಟ್ವಿನ್ಸ್ಟಾ ಬುಕ್ ಅಂತ ಹೊಸ ಆ್ಯಪ್ ಅದು.
7G ಮೊಬೈಲ್ಗೆ ಮಾತ್ರ ಆಗೋದು. ಓಕೆ, ಡುಬಾಕ್ ಟೆಕ್ನಾಲಜಿ ಕಂಪ್ನಿಯವ್ರು ಮಾಡಿರೋದು. ಈಗ ಫೇಸ್ಬುಕ್ಕಲ್ಲಿ 2 years ಬ್ಯಾಕ್ ಮೆಮೊರಿನ ಹೇಗೆ ತೋರಿಸುತ್ತೋ, ಈ ಟ್ವಿನ್ಸ್ಟರ್ ಬುಕ್ ಆ್ಯಪಲ್ಲಿ 2 years ಫ್ಯೂಚರ್ನ ತೋರಿಸುತ್ತೆ. ಆ ಥರ. ಹೌದಾ? ಹಂಗಂದ್ರೆ ನೀವಿಲ್ಲಿ ಬರ್ತೀರಾ ಅಂತ 2 years ಹಿಂದೆನೆ ಗೊತ್ತಿತ್ತಾ? ಗೊತ್ತಿದ್ರೆ ಯಾವ ನನ್ನ ಮಗ ಬರ್ತಿದ್ದ ಇಲ್ಲಿಗೆ. ಏನಂದ್ರಿ? ಇಲ್ಲ, ನೀವು ಮುಂದೆ 2 ವರ್ಷ ಹೇಗಿರ್ತೀರಾ ಅಂತ ಮಾತ್ರ ಗೊತ್ತಾಗುತ್ತೆ. ವೆರಿ ನ್ಯೂ ಆ್ಯಪ್ ಅಲ್ಲ, ಅದಕ್ಕೆ ಗೊತ್ತಾಗಲಿಲ್ಲ. ಇನ್ನೇನಿದೆ ಅದರಲ್ಲಿ? ಇನ್ನೂ ಎಲ್ಲ ಇದೆ ಅದರಲ್ಲಿ. ಇವನು ಕುಕ್ಕಿಂಗಿಂದ ಹಿಡಿದು ಶಾಪಿಂಗ್ವರೆಗೂ ಎಲ್ಲ ಮಾಡ್ಬೋದು ಅದರಲ್ಲಿ. ಯೂಶಲಿ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದಾಗ ನಾವು ಅವರು ಬಟ್ಟೆ ಮನೆಗೆ ಬಂದು ಕೊಡ್ತಾರೆ, ಫಿಟ್ಟಿಂಗ್ ಸರಿ ಇಲ್ಲಾಂದ್ರೆ ವಾಪಸ್ ಕೊಡೋಕ್ಕಾಗಲ್ಲ. ಬಟ್ ಇದ್ರಲ್ಲಿ ಹಂಗಲ್ಲ, ಅಲ್ಲೇ ನೋಡ್ಬೋದು, ಅಲ್ಲೇ ಒತ್ಬಿಟ್ಟು ನಾವು ಬುಕ್ ಮಾಡ್ಬೋದು. ಆ್ಯಂಡ್ ಆ ಮೊಬೈಲ್ ಒಳಗೆ ಕೈ ಹಾಕಿ ಬಟ್ಟೆ ಹಾಕೊಂಡ್ಬಿಡ್ಬೋದು. ಫಿಟ್ ಆಗಲಿ ಅಂದ್ರೆ ವಾಪಸ್ ಇಟ್ಬಿಡ್ಬೋದು. ಫುಡ್ಡು ಅಷ್ಟೇ, ಅಲ್ಲೇ ಆರ್ಡ್ರ್ ಮಾಡಿ ಅಲ್ಲೇ ತಟ್ಟೆ ತೊಗೊಂಡು ಅಲ್ಲೇ ಅನ್ನ ಹಾಕಿ ಟೇಸ್ಟ್ ನೋಡಿ ಇಷ್ಟ ಆಗಲಿ ವಾಪಸ್ ಇಟ್ಬಿಟ್ಟು ಮೊಬೈಲ್ ಒಳಗೆ ಕೈ ತೊಳ್ಕೊಂಬಿಡೋದು. ಅಷ್ಟು ಒಳ್ಳೆ ಆ್ಯಪ್ ಅದು. ಇದೇನು ಫೇಕ್ ಅನ್ಸುತ್ತೆ. ನಿಮ್ಮ ಫ್ಯಾಮಿಲಿ ಏನು ಒರಿಜಿನಲ್ ಎಲ್ಲ ನಮ್ಮಪ್ಪನಿಗೆ ಹೇಳ್ತೀನಿ. ಹೇಳೋಗೆ ತಾಯಮ್ಮ. ಈ ವಿಷಯ ಫೇಕ್ ಅಲ್ಲ, ಒರಿಜಿನಲ್. ಇಲ್ಲ, ಇದು ಫೇಕೆ. ನೀವ್ ಹೀಗೆ ಹೇಳ್ತಾ ಇದ್ರೆ ನಾನು ವಿಷ ತಗೊಳ್ತೀನಿ. ಅಮ್ಮ, ನೀವು ಸೀರಿಯಲ್ ಹುಚ್ಚು ಕಡಿಮೆ ಮಾಡಿ ನಿಮ್ಮ ಮಗನ ಫ್ಯೂಚರ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ. ಅಲ್ಲ, ಬೆಳಗ್ಗೆ ಆ ಹುಡುಗಿ ಹತ್ರ ಅದೇನು ಮಾತಾಡ್ನೋ ಏನೋ. ಆ ಹುಡುಗಿ ಮನೆಯವರು ನಮ್ಮ ಅಮ್ಮನ ಪೋಸ್ಗೆ ಲೈಕೆ ಮಾಡ್ತಿಲ್ವಂತೆ. ಮಗ, ನಿನ್ನ ಫ್ಯೂಚರ್ ಬಗ್ಗೆ ಏನೋ ಯೋಚನೆ ಮಾಡಿದ್ದೀಯಾ? ಅಮ್ಮ, ನಾನು ಗಡ್ಡಪ್ಪ ಆಗ್ತೀನಿ, ಗಡ್ಡಪ್ಪ. ತಿಥಿ ಮಾಡ್ಬಿಡ್ತೀನಿ. ಹಾಂ, ಅದಕ್ಕೆ ಏನ್ ನಿಮ್ ಪ್ರಾಬ್ಲಮ್? ಯಾವಾಗ್ಲೂ ನಾನು ಮದುವೆನೇ ಹಿಡ್ಕೊಂಡು ಕೂತಿರ್ತೀರಲ್ಲ. ನಾಳೆ ಬೆಳಿಗ್ಗೆ ಟಿಫನ್ಗೆ ಏನ್ ಮಾಡ್ತೀರಾ? ಹೇಳಲ್ಲ. ನಾಳೆ ಬೆಳಿಗ್ಗೆ ಟಿಫನ್ಗೆ ಏನ್ ಮಾಡ್ತೀರಾ ಅಂತಾನೆ ನೀವು ಹೇಳ್ತಿಲ್ಲ. ಆದ್ರೆ ನಾನು ನನ್ನ ಫ್ಯೂಚರ್ ಬಗ್ಗೆ ನಿಮ್ಗೆ ಹೇಳಬೇಕಾ? ನಾನು ಹೇಳಲ್ಲ. ಪುಳಿಯೋಗರೆ ಮಾಡ್ತಿದ್ದೀನೋ? ಹಾಗಾದ್ರೆ ಬೆಳಿಗ್ಗೆ ಬಂದು ತಿನ್ಕೊಂಡು ಹೋಗ್ತೀನಿ ಬಿಡಿ. ನಾನು ಡಾಕ್ಟ್ರು, ತುಂಬ ಡೀಸೆಂಟು. ಮದುವೆ ಆದಮೇಲೆ ಹೀಗೆ ಇರ್ತೀನಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ನಾನು ಲೇಟ್ ನೈಟ್ ಪಾರ್ಟೀಸ್ ಮಾಡ್ತೀನಿ, ತುಂಬ ಲೇಟ್ ನೈಟ್ ಹೊರಗಿರ್ತೀನಿ, ತುಂಬ ಗುಡ್ ಹ್ಯಾಬಿಟ್ಸ್ ಇದೆ, ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಇದೆಲ್ಲ ಮದುವೆ ಆದಮೇಲೂ ಕಂಟಿನ್ಯೂ ಆಗುತ್ತೆ. ಇದು ಯಾವುದಕ್ಕೂ ಡಿಸ್ಟರ್ಬ್ ಆಗಬಾರ್ದು. ಹಾಗಾದ್ರೆ ನನಗೆ ಓಕೆ. ನಿಮ್ಗೆ ಓಕೆನಾ? ಓಕೆ, ನನಗೂ ಅಷ್ಟೇ. ನನಗೂ ಬಾಯ್ ಫ್ರೆಂಡ್ಸ್ ಇದ್ದಾರೆ. ನಾನು ಲೇಟ್ ನೈಟ್ ಪಾರ್ಟೀಸ್ಗೆಲ್ಲ ಹೋಗ್ತೀನಿ. ನಿಮ್ಗೆ ಓಕೆನಾ? ಎಣ್ಣೆ ಏನಾದರೂ ಹಾಕ್ತೀರಾ?